ಏ ಕಮಲಾ, ಯೋಚನೆ ಮಾಡಿದ್ಯಾ? ಯಾವುದ್ರ ಬಗ್ಗೆ? ಏನ್ ವಿಷಯ? ಲೇ, ನಾನು ನಿಂಗೆ ಹೇಳಲಿಲ್ವೇನೆ ರಮೇಶ್ ಸರ್ ಮಾಯನ ಮದ್ವೆ ಆಗ್ಬೇಕು ಅಂತಿದ್ದಾರೆ ಅಂತ? ಎರಡನೇ ಮದ್ವೆನಾ? ಅಯ್ಯೋ, ಅವನ ಹತ್ರ ಇರೋ ದುಡ್ಡಿಗೆ 10 ಜನ ಹೆಂಡ್ತಿರನ್ ಬೇಕಾದ್ರೂ ಕಟ್ಕೋಬೋದು. ಅವನು ರಾಣಿ ತರ ಇರ್ತಾಳಲ್ಲಿ. ಯೋಚನೆ ಮಾಡು, ನಿನ್ನ ಮಗಳು ಎಂತ ಶ್ರೀಮಂತರ ಮನೆಗೆ ಹೋಗ್ತಾಳೆ ಅಂತ. ಸರಿಯಾಗಿ ಹೇಳ್ತಾ ಇದ್ಯಾ ನೀನು. ನೀನ್ ರಾಜ್ಕುಮಾರ್ನ ಕಾಯ್ತಿದ್ಯಾ ನೀನನ್ ಬಂದ್ ಮದ್ವೆ ಆಗ್ತಾನೆ ಅಂತ? ನನ್ಗಿನ್ನೂ ಮದ್ವೆ ಆಗೋದಿಕ್ಕೆ ಇಷ್ಟ ಇಲ್ಲ. ನಾನಿನ್ನು ತುಂಬಾ ಓದ್ಬೇಕು. ಆ ಮುದ್ಕುನ್ ಜೊತೆ ನಾನ್ ಮದ್ವೆ ಆಗಲ್ಲ. ಅವ್ನ್ ಮಗ ನನ್ ಕ್ಲಾಸ್ಮೇಟು. ನಿಮ್ಮ ಅಪ್ಪನ ಮುಂದೆನೆ ಹಿಂಗ್ ಮಾತಾಡ್ತಿದ್ಯಾ ನೀನು? ನಿಮ್ಮ ಅಮ್ಮನ್ ತರ ಆಗ್ಬೇಡ ನೀನು. ನೋಡು ಹೆಂಗ್ ದುರ್ಗ್ ಕೊಟ್ಕೊಂಡು ನೋಡ್ತಿದ್ದಾಳೆ. ಮಾಯಾ ಓದೋದನ್ನ ಯಾರು ನಿಲ್ಸಕ್ಕಾಗಲ್ಲ. ಅವಳ ಫೀಸ್ನ ನೀವ್ ಕಟ್ಟೋದಿಲ್ಲ, ನಾನ್ ಕಟ್ಟೋದು. ಮತ್ತಿನ್ನೊಂದ್ ಮಾತು ಸರಿಯಾಗಿ ಕೇಳಿಸ್ಕೊಳ್ಳಿ. ಇನ್ಮೇಲೆ ಈ ಮನೆಯಲ್ಲಿ ಯಾರು ಮಾಯಾ ಮದ್ವೆ ವಿಷಯ ಮಾತಾಡಬಾರ್ದು.